ನಿನ್ನೆ ರಸ್ತೆ ಹಾಳಾಗಿರೋ ವಿಚಾರವಾಗಿ ಟ್ವೀಟ್ ಮಾಡಿರ್ತಾರೆ ಕಿರಣ್ ಮಜುಮ್ದಾರ್ ಶಾ. ಇವತ್ತು ಕಸದ ಸಮಸ್ಯೆ ಬಗ್ಗೆ ಪ್ರಸ್ತಾಪಿಸಿ ಟ್ವೀಟ್ ಮಾಡಿದ್ದಾರೆ. ದಿನಕ್ಕೊಂದು ಟ್ವೀಟ್ ಮಾಡ್ತಾ ಇರೋ ಉದ್ಯಮಿಯ ವಿರುದ್ಧ ಕಾಂಗ್ರೆಸ್ ಪಡೆ ಕೆರಳಿದೆ. ಆದರೆ ಉದ್ಯಮಿಗಳ ಸಲಹೆಯನ್ನ ಸ್ವೀಕರಿಸಬೇಕು, ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತ ಬಿಜೆಪಿ ಟಾಂಗ್ ಕೊಟ್ಟಿದೆ. ಈಗ ಸದ್ಯಕ್ಕೆ ಸಿಗುವುದಿಲ್ಲ. ಈಗ ಬೆಂಗಳೂರು ಕಸ ಗುಂಡಿ ವಿಚಾರದಲ್ಲಿ ಮುಂದುವರೆದ ಜಟಾಪಟಿ. ಹಿಂದಿನ ಸರ್ಕಾರಕ್ಕೂ ತೆವಿದು ಕಿರಣ್ ಮಜುಮ್ದಾರ್ ಟ್ವೀಟ್. ಬೆಂಗಳೂರು ರಸ್ತೆ ಗುಂಡಿಗಳು ರಾಜಕೀಯ ಮತ್ತು ಉದ್ಯಮಿಗಳ ನಡುವೆ ಜಟಾಪಟಿಗೆ ಕಾರಣ ಆಗಿದೆ. ನಿನ್ನೆ ಚೀನಾ ಉದ್ಯಮಿಯೊಬ್ಬರು ಮಾಡಿದ್ದ ಪ್ರಶ್ನೆಯನ್ನ ಉಲ್ಲೇಖಿಸಿ ಟ್ವೀಟ್ ಮಾಡಿದ್ದ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಇವತ್ತು ಮತ್ತೊಂದು ಟ್ವೀಟ್ ಮಾಡಿದ್ದಾರೆ. ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ಗೆ ಕೆಂಡುವಾಗಿದ್ದ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ಬಗ್ಗೆ ಟ್ವೀಟ್ ಮಾಡ್ತಾರಾ ಅಂತ ಪ್ರಶ್ನಿಸಿದ್ರು. ಸಿಜೆಐಗೆ ಚಪ್ಪಲಿಲ್ಲ ಹೊಡೆದ್ರು. ನಾವು ಒಪ್ಕೊಂಡ್ಬಿಟ್ಟಿವಿ, ಆ ದೇಶದಲ್ಲಿ ಯಾರು ರಿಜೆಕ್ಟ್ ಮಾಡಲಿಲ್ಲ. ಅವತ್ತು ಸಾವಿತ್ರಾಬಾಯಿ ಫುಲೆಗೆ ಸಗಣಿಲ ಹೊಡೆದ್ರು, ಇವತ್ತು ಸಿಜೆಐಗೆ ಚಪ್ಪಲಿಲ್ಲ ಹೊಡೆದ್ರು. ದೇಶಪಾಂಡೆ ಅವ್ರು ಹೇಳಿರ್ತಕ್ಕಂಥದ್ದು, ಇಫ್ ಐ ವಾಸ್ ದ ಚೀಫ್ ಮಿನಿಸ್ಟರ್ ನಾನು ಇಂಥ ಪ್ರೋಗ್ರಾಮ್ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳಿರ್ತಕ್ಕಂಥದ್ದು. ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ, ಈ ಸರ್ಕಾರದ ಒಬ್ಬ ಅಂಗಾಗಿ ಇದನ್ನ ಬಹಳ ಸಮರ್ಪಕವಾಗಿ ಇವತ್ತು ಜನಕ್ಕೆ ಅನುಕೂಲ ಆಗಿದೆ. ಯಾಕೆ ಅನುಕೂಲ ಆಗಿದೆ ಅಂತಂದ್ರೆ, ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ನಾವೇನು ಹೇಳ್ತೀವಿ, ಈ ತಿಂಗಳಿಗೆ 6,000 7,000 ನಮ್ದೇನು ಈ ಕಾರ್ಯಕ್ರಮದ ಮುಟ್ತಾ ಇದೆ. ಇವತ್ತು ಇಡೀ ಕರ್ನಾಟಕ ರಾಜ್ಯ ಪರ್ ಕ್ಯಾಪಿಟಲ್ ಇನ್ಕಮ್ನ ನಂಬರ್ 1 ಇದೆ. ಕೇಂದ್ರ ಸರ್ಕಾರದ ಬಗ್ಗೆ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮಾಡಲಿ ಅಂತ ಸಚಿವ ಸಂತೋಷ್ ಲಾಡ್ ಸವಾಲ್ ಹಾಕಿದ್ರು. ಪರೋಕ್ಷವಾಗಿ ಬಿಜೆಪಿ ಸರ್ಕಾರಗಳ ಬಗ್ಗೆ ಮಾತನಾಡಲಿ ಅಂತಲೂ ತಿವಿದಿದ್ರು. ಅದರ ಬೆನ್ನಲ್ಲೇ ಟ್ವೀಟ್ ಮಾಡಿರುವ ಕಿರಣ್ ಮಜುಮ್ದಾರ್ ಶಾ ಹಿಂದಿನ ಸರ್ಕಾರಕ್ಕೂ ತಿವಿದಿದ್ದಾರೆ. ನಿನ್ನೆ ಗುಂಡಿ ಸಮಸ್ಯೆ ಬಗ್ಗೆ ಪ್ರಸ್ತಾಪಿಸಿದ್ದ ಮಜುಮ್ದಾರ್ ಇವತ್ತು ದಶಕಗಳಿಂದ ಹದಗೆಡುತ್ತಿರುವ ಮೂಲ ಸೌಕರ್ಯ ಮತ್ತು ಕಸ ನಿರ್ವಹಣೆಯನ್ನು ಸರಿಪಡಿಸಲು ಈ ಸರ್ಕಾರಕ್ಕೆ ಈಗ ಅವಕಾಶವಿದೆ ಎಂದಿದ್ದಾರೆ. ಬೆಂಗಳೂರಿನಲ್ಲಿ ರಸ್ತೆ ಕಸದ ವಿಚಾರದಲ್ಲಿ ಹಿಂದಿನ ಸರ್ಕಾರಗಳು ಸಕಾಲದಲ್ಲಿ ಕ್ರಮ ಕೈಗೊಳ್ಳದ ಕಾರಣ ನಾವು ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ. ದಶಕಗಳಿಂದ ಹದಗೆಡುತ್ತಿರುವ ಮೂಲಸೌಕರ್ಯ ಮತ್ತು ಕಸ ನಿರ್ವಹಣೆಯನ್ನ ಸರಿಪಡಿಸಲು ಈ ಸರ್ಕಾರಕ್ಕೆ ಈಗ ಅವಕಾಶ ಇದೆ. ಕೆಲಸ ಆಗಿಲ್ಲ ಅಂದ್ರೆ ಮಾತಾಡ್ಲಿ, ಪರಮೇಶ್ವರ್ ತಿರುಗೇಟು. ಮಜುಮ್ದಾರ್ ಟ್ವೀಟ್ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಪರಮೇಶ್ವರ್, ಈಗಾಗಲೇ ಗುಂಡಿ ಮುಚ್ಚೋ ಕೆಲಸ ಮಾಡಿದ್ದೇವೆ, ಕೆಲಸ ಆಗಿಲ್ಲ ಅಂದ್ರೆ ಮಾತನಾಡ್ಲಿ, ಕೆಲಸ ಪ್ರಾರಂಭ ಆಗಿದೆ ಅಲ್ವಾ ಅಂತ ಕುಟುಕಿದ್ದಾರೆ. ಕೆಲಸ ಪ್ರಾರಂಭ ಮಾಡಿದಾರಲ್ಲ, ಗುಂಡಿ ಮುಚ್ಚೋ ಕೆಲಸ, ರಸ್ತೆ ಮಾಡೋ ಕೆಲಸ, ಆಸ್ಫಾಲ್ಟಿಂಗ್ ಮಾಡೋ ಕೆಲಸ ಎಲ್ಲ ಪ್ರಾರಂಭ ಮಾಡಿದ್ದಾರೆ. ಇಟ್ ಟೇಕ್ಸ್ ಎ ಲಿಟಲ್ ಟೈಮ್. ಅಷ್ಟುವರೆಗೆ ಅವರು ರಿಯಾಕ್ಟ್ ಮಾಡೋದು ಸರಿ ಇಲ್ಲ. ಇನ್ನು ಟ್ವೀಟ್ ಮಾಡ್ತಿರುವ ಉದ್ಯಮಿಗಳಿಗೆ ನಯವಾಗಿಯೇ ತಿರುಗೇಟು ಕೊಟ್ಟ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್, ಸರ್ಕಾರ ಕಂಪನಿಗಳಿಗೆ ನೀಡುತ್ತಿರುವ ಬೆಂಬಲದ ಬಗ್ಗೆಯೂ ಮಾತನಾಡಬೇಕು, ಈ ರೀತಿ ಹೇಳಿಕೆ ಕೊಡೋದು ಮಸಿ ಬಳಿಯೋದು ತಪ್ಪು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರ್ತಕ್ಕಂಥ ಮಲ್ಟಿನ್ಯಾಷನಲ್ ಕಂಪನಿಗಳು, ಅದರಲ್ಲೂ ಸಹ ಇನ್ಫೋಸಿಸು, ವಿಪ್ರೋ ಮತ್ತು ಈ ಬೈಕಾನ್ ಅಂತ ಏನೇನು ಕಂಪನಿಗಳಿದೆ, ಇದಕ್ಕೆ ಸರ್ಕಾರವೂ ಸಹ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದೆ. ಬೆಂಗಳೂರು ನಗರದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿಕೆ ಕೊಡೋದು ಕರ್ನಾಟಕ ರಾಜ್ಯಕ್ಕೆ, ಅದರ ಅಭಿವೃದ್ಧಿಗೆ ಮಸಿ ಬಳ್ದಂಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಕಾಂಗ್ರೆಸ್ ನಾಯಕರ ಮಾತಿಗೆ ಕಿಡಿಕಾರಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ದಿಗ್ಗಜರು ಉದ್ಯಮಿಗಳು ಹೇಳಿದಾಗ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತ ತೆಗೆದಿದ್ದಾರೆ. ಏನಾಗಿದೆ, ಬೆಂಗಳೂರಿನ ಮಹಾನಗರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ತೂಚಿ ಅಂತೇಳಿ ಉಗಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ನಿನ್ನೆ ಕಿರಣ್ ಮಜುಮ್ದಾರ್ ಶಾ ನಮ್ಮ ರಾಜ್ಯದ ಹೆಮ್ಮೆ ಇವತ್ತು ಬಯೋಕಾನ್ ಅವ್ರ ಬಗ್ಗೆ ಇವತ್ತು ಕೆಟ್ಟದಾಗಿ ಟೀಕೆಗಳನ್ನು ಮಾಡುವಂಥದ್ದು. ಅನೇಕ ದಿಗ್ಗಜರು ಇವತ್ತು ಏನು ತಮ್ಮ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಅದಕ್ಕೆ ಸಮಸ್ಯೆ ಪರಿಹಾರ ಕಂಡುಕೊಳ್ಬೇಕೇ ವಿನಃ ಈ ರೀತಿ ಟೀಕೆ ಮಾಡಿ ಇವತ್ತು ಅವ್ರಿಗೆ ಅವಮಾನ ಮಾಡುವಂಥದ್ದು ರಾಜ್ಯಕ್ಕೆ ಅವಮಾನ ಮಾಡದಂತೆ. ಬೆಂಗಳೂರಿನ ರಸ್ತೆಯಲ್ಲೂ ಗುಂಡಿಗಳಿವೆ. ಹೊರಬೀಳ್ತಿರುವ ದಿನಕ್ಕೊಂದು ಟ್ವೀಟ್ ರಾಜಕೀಯ ಬಡಿದಾಟಕ್ಕೆ ವೇದಿಕೆ ಕಲ್ಪಿಸಿಕೊಡ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.